ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನ ಮಾಡೋಣ ಅಂತಂದ್ರೆ, ಈಗ ಇಂಟ್ರಾಡೇ ಏನ್ ಮಾಡ್ತಾ ಇರ್ತಿರಲ್ಲ ಅವರಿಗಾಗಿ ಒಂದು ವಿಡಿಯೋನ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಇವತ್ತು ಒಂದು ಸರ್ಚ್ ಅನ್ನ ಮಾಡ್ಲಿಕ್ಕಾಗಿ ನನಗೊಂದು ಒಳ್ಳೆಯ ಸ್ಟಾಕ್ ಸಿಕ್ತು. ಅದು ಯಾವ ಸ್ಟಾಕ್ ಅಂದ್ರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಸ್ಟಾಕ್. ಈ ಸ್ಟಾಕ್ ನಲ್ಲಿ ನಾಳೆ ಶುಕ್ರವಾರ ಯಾರಾದ್ರೂ ಏನಾದ್ರೂ ಇದರಲ್ಲಿ ನೀವು ಟ್ರೇಡ್ ಅನ್ನೋದು ಮಾಡಬೇಕು ಅಂತ ಏನ್ ಇರ್ತಿರಲ್ಲ, ಏನಾದ್ರೂ ಒಂದು ಸ್ಟಾಕ್ ಗಳನ್ನ ನೀವು ಹುಡುಕಾಡ್ತಾ ಇದ್ರೆ ಅವರಿಗೆ ಇದು ಒಂದು ಒಳ್ಳೆಯ ಸ್ಟಾಕ್ ಅಂತ ಹೇಳ್ಬಹುದು. ಅದಕ್ಕಾಗಿ ಈ ಸ್ಟಾಕ್ ನಲ್ಲಿ ನಾಳೆ ಏನಾಗ್ತದ ಅಂದ್ರೆ, ಈ ಸ್ಟಾಕ್ ನಲ್ಲಿ ನಾಳೆ ನಾವು ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ, ನಾವು ಬೈ ಮಾಡಿದ್ರೆ ಎಲ್ಲಿಂದ ಬೈ ಮಾಡ್ಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು, ಅಥವಾ ಸೆಲ್ ಮಾಡ್ಬೇಕಾ, ಸೆಲ್ ಮಾಡಿದ್ರೆ ಎಲ್ಲಿ ನಾವು ಇದನ್ನು ಎಕ್ಸಿಟ್ ಮಾಡ್ಕೋಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮಹೀಂದ್ರಾ ಅಂಡ್ ಮಹೀಂದ್ರಾ ಏನ್ ಇದು ಒಂದು ಸ್ಟಾಕ್ ಇದೆ ಅಲ್ಲ, ಈ ಸ್ಟಾಕ್ ನಲ್ಲಿ ನಾವು ಈಗ ಹಿಂದಿನ ಒಂದು ವಾರನಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಈ ತರ ಬೀಳ್ಕೋತಾ ಬಂದಿದೆ. ಈಗ ಈ ತರ ಇದ್ ನೋಡ್ಬೋದು ನಾವು ಈಗ ಹೀಗೆ ಹೇಗೆ ಬೀಳ್ಕೋತಾ ಬಂದಿದೆ ಅಂತ ಹೇಳಿ. ಈಗ ಈ ಸ್ಟಾಕ್ ನಲ್ಲಿ ಇವತ್ತು ಗುರುವಾರ, ನಾಳೆ ಶುಕ್ರವಾರ ಈ ಸ್ಟಾಕ್ ನಲ್ಲಿ ನಾವು ಒಂದು ಟ್ರೇಡ್ ಅನ್ನ ತಗೋಬೇಕಂದ್ರೆ ಯಾವ ಟ್ರೇಡ್ ಅನ್ನ ತಗೋಬೇಕು ಅಂತ ಹೇಳೋದಾದ್ರೆ, ನಾವಿಲ್ಲಿ ಮೊದಲ ನಾವು ಕ್ಯಾಂಡಲ್ಸ್ ಅನ್ನ ಸ್ಟಡಿ ಮಾಡ್ಬೇಕಾಗ್ತದೆ. ಏನಾಗಿದೆ ಇಲ್ಲಿ, ಯಾವ್ದಾದ್ರು ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆಯಾ, ಯಾವ ಕ್ಯಾಂಡಲ್ ಹೇಳಿ ನಾವಿಲ್ಲಿ ಸ್ಟಡಿಯನ್ನ ಮಾಡ್ಬೇಕಾಗ್ತದ. ಆ ತರ ನಾವು ನೋಡೋದಾದ್ರೆ ಇಲ್ಲೊಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ. ಈಗ ಡಬಲ್ ಬಾಟಮ್ ಪ್ಯಾಟರ್ನ್ ಇಲ್ಲಿ ಫಾರ್ಮ್ ಆಗಿದೆ, ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಇಲ್ಲಿ ಫಾರ್ಮ್ ಆಗಿದೆ. ಈಗ ನಾವಿಲ್ಲಿ ನೋಡ್ಬೋದು ಡಬ್ಲ್ಯೂ ಪ್ಯಾಟರ್ನ್ ಏನ್ ಇಲ್ಲಿ ಫಾರ್ಮ್ ಆಗಿದೆ ಇಲ್ಲ. ಹಾಗಾದ್ರೆ ನಾವು ಡಬ್ಲ್ಯೂ ಪ್ಯಾಟರ್ನ್ ಬಗ್ಗೆ ಮೊದಲೇ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಲ್ಲಿ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಬೋದು. ಈಗ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗ್ಯದಂದ್ರ ಮಾರ್ಕೆಟ್ ನಾಳೆ ಏರ್ಲೇಬೇಕು. ಅದಕ್ಕಾಗಿ ಇಲ್ಲಿ ಏನಿದೆಲ್ಲ ಇದು ನೆಕ್ ಲೈನ್ ಅಂತ ಹೇಳ್ತೀವಲ್ಲ, ಇಲ್ಲಿನೂ ಕೂಡ ಇದ್ರ ಮೇಲ್ಗಡೆನೆ ಈಗ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸ್ಟ್ರಾಂಗ್ ಅದ, ಎಂಡ್ ಆಫ್ ದ ಡೇ ಸ್ಟ್ರಾಂಗ್ ಅದ ಒಂದು ಕ್ಯಾಂಡಲ್ ಕೂಡ ಇಲ್ಲಿ ಕ್ಲೋಸ್ ಆಗಿದೆ. ನಾವು ನೋಡ್ಬೋದು ಇದ್ರ ಮೇಲೆ ನೆಕ್ ಲೈನ್ ಮೇಲೆ ಕ್ಯಾಂಡಲ್ ಕೂಡ ಇಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ ನಾಳೆ ನಾವು ಇದರಲ್ಲಿ ಬೈ ಟ್ರೇಡ್ ಅನ್ನ ತಗೊಂಡ್ರ ಒಂದು ಒಳ್ಳೆಯ ಅಮೌಂಟ್ ಅನ್ನ ಇದರಲ್ಲಿ ನಾವು ಅರ್ನ್ ಅನ್ನ ಮಾಡಬಹುದು. ಈಗ ಮಾರ್ಕೆಟ್ ಎಲ್ಲಿಗೆ ಕ್ಲೋಸ್ ಆಗ್ಯದಂದ್ರ 2500 ಇಲ್ಲಿಗೆ ಇವತ್ತೇನು ಗುರುವಾರ ದಿನ ಮಾರ್ಕೆಟ್ ಇಲ್ಲಿಗೆ ಕ್ಲೋಸ್ ಆಗಿದೆ. ನಾಳೆ ನಾವೇನಾದ್ರೂ ಇದ್ರ ಮೇಲ್ಗಡೆ ಮುಂಜಾನೆ ಮಾರ್ಕೆಟ್ ಓಪನ್ ಆದ್ಮೇಲೆ ನೀವು ಯಾವ ಟೈಮಿನಿಂದ ಮಾರ್ಕೆಟ್ ಅನ್ನ ನಾವು ಟ್ರೇಡ್ ಅನ್ನ ಮಾಡ್ಬೇಕು ಒಂದು ಒಳ್ಳೆ ಟೈಮಿಂಗ್ ಅಂತ ಕೇಳಿದ್ರ 10:30ದಿಂದ ಮಾಡ್ರಿ, 11 ಗಂಟೆಯಿಂದ ಮಾಡ್ರಿ. ಆದ್ರೆ ಮುಂಜಾನೆ ಒಂದ್ ಸ್ವಲ್ಪ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಮುಂಜಾನೆ ಜಾಸ್ತಿ ಉಲ್ಟಾಲಿಟಿ ಇರ್ತದ. ಅದಕ್ಕ ಮಾರ್ಕೆಟ್ ಯಾವ ಕಡೆ ತಿರುಗ್ತದ ಅನ್ನೋದು ಸ್ವಲ್ಪ ಹೇಳಕ್ ಆಗಲ್ಲ. ಅವಾಗ ನಾವು ಅಷ್ಟೊಂದು ಬೇಗನೆ ಒಂದ್ ಸ್ವಲ್ಪ ಟ್ರೇಡ್ ಮಾಡೋದು ಬೇಡ. ಸ್ವಲ್ಪ 10:30, 11 ದಿಂದ ನಾವು ಒಂದು ಟ್ರೇಡ್ ಅನ್ನ ಮಾಡಿದ್ರೆ ಒಂದು ಒಳ್ಳೇದಂತ ನಾ ಹೇಳ್ತೀನಿ. ಅದಕ್ಕೆ ಇಲ್ಲೇನ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆಯಲ್ಲ, ಇಲ್ಲಿ 2500ಕ್ಕ ಇವತ್ತು ಗುರುವಾರ ದಿನ ಇಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ ನಾವು ನಾಳೆ ಇಲ್ಲಿ ಇದ್ರ ಮೇಲ್ಗಡೆ ಏನಾದ್ರೂ ನಾವು ಬೈ ಮಾಡಿದ್ರ ನಾವು ಒಂದು ಒಳ್ಳೆಯ ಅಮೌಂಟ್ ಅನ್ನ ಇದರಲ್ಲಿ ಅರ್ನ್ ಅನ್ನ ಮಾಡಬಹುದು. ಇಲ್ಲೇನಾದ್ರೂ ನೀವು ಬೈ ಅನ್ ಮಾಡಿದ್ರ ಎಲ್ಲಿಗೆ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬೇಕಪ್ಪ ಅಂತಂದ್ರ ಇಲ್ಲೇನಿದೆ ಅಲ್ಲ, ಒಂದು ಲೈನ್ ಅನ್ನ ನಿಮ್ಗೆ ಹಾಕಿ ತೋರಿಸ್ತೀನಿ. ಈಗ ನಾವು ಇಲ್ಲೇನಾದ್ರೂ 2500 ಮೇಲ್ಗಡೆ ಇಲ್ಲಿ ನಾವು ಬೈ ಮಾಡಿದ್ರೆ ನಾವು ಎಕ್ಸಿಟ್ ಎಲ್ಲಿ ಆಗ್ಬೇಕಂದ್ರೆ 2542 ಇದು ನಮ್ಮ ಎಕ್ಸಿಟ್ ಪಾಯಿಂಟ್ ಆಗಿದೆ. ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಆದ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಇಲ್ಲಿ ರೆಡಿ ಆಗಿದೆ.
ಮತ್ತೆ ಇಲ್ಲಿ ನಾವು ಕ್ಯಾಂಡಲ್ಸ್ ನ ನೋಡ್ಬೋದು. ನೋಡ್ರಿ ಇಲ್ಲಿ ಎಷ್ಟೊಂದು ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಎಂಡ್ ಆಫ್ ದ ಡೇ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ಅದಕ್ಕಾಗಿ ನಾವು ನಾಳೆ ಇದರಲ್ಲಿ ಒಂದು ಬೈ ಅನ್ನು ಮಾಡಿದ್ರೆ ಒಂದು ಒಳ್ಳೆ ಅಮೌಂಟ್ ಅನ್ನ ನಾವಿಲ್ಲಿ ಅರ್ನ್ ಮಾಡಬಹುದು. ನಮ್ಮ ಎಕ್ಸಿಟ್ ಪಾಯಿಂಟ್ 2542 ಆಗಿರ್ತದ. ನಾವು ಇಲ್ಲಿದಿಂದ ಇಲ್ಲಿಗೆ ಎಷ್ಟೊಂದು ಇಲ್ಲಿ ಪ್ರಾಫಿಟ್ ಅನ್ನ ಅಂದ್ರೆ ಪಾಯಿಂಟ್ಸ್ ಗಳನ್ನ ಅರ್ನ್ ಮಾಡಬಹುದು ಅಂತಂದ್ರೆ ಇಲ್ಲಿ ನೋಡ್ರಿ ನಾವು 40 ಪಾಯಿಂಟ್ಗಳವರೆಗೆ ಇಲ್ಲಿ ಅರ್ನ್ ಅನ್ನ ಮಾಡಬಹುದು. ಅಂದ್ರೆ ನಾಳೆ ಇಷ್ಟೊಂದು ಮಾರ್ಕೆಟ್ ಇಲ್ಲಿವರೆಗೆ ಏರುದದ, ಇಲ್ಲಿವರೆಗೆ ಮಾರ್ಕೆಟ್ ಏರುದದ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕಂತಂದ್ರ ಏನಾದ್ರು ನೀವ್ ಇಲ್ಲಿ ಬೈ ಮಾಡಿ ಇಲ್ಲಿ ಏನಾದ್ರು 2542 ಎಕ್ಸಿಟ್ ಮಾಡ್ಕೊಂಡ್ ಮೇಲೆ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರ ಆಮೇಲೆ ಸ್ವಲ್ಪ ನಾವು ವೇಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದೇನಿದೆ ಅಲ್ಲ ಇದು ಈ ಪಾಯಿಂಟ್ ನಿಂದ ಇಲ್ಲೇನ್ ಟ್ರೆಂಡ್ ಲೈನ್ ಏನ್ ಹಾಕಿದಿನಲ್ಲ ಇಲ್ಲಿ ಇದ್ರ ಮೇಲೆ ಈ ಲೈನ್ ಮೇಲ್ಗಡೆ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆದ್ರೆ ನಾವು ಅವಾಗ ಮತ್ತೆ ಬೈಯನ್ನ ಮಾಡ್ಬೇಕಾಗ್ತದೆ. ಇಲ್ಲಪ್ಪ ಇದ್ರ ಕೆಳಗಡೆನೆ ಇಲ್ಲೊಂದು ಕ್ಯಾಂಡಲ್ ಈ ರೀತಿಯಾಗಿ ಇಲ್ಲೊಂದು ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರ ಈ ರೀತಿಯಾಗಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ನಾವು ಅವಾಗ ಏನ್ ಮಾಡ್ಬೇಕಾಗ್ತದ, ನಾವು ವಾಪಸ್ ಇಲ್ಲಿ ಸೆಲ್ ಅನ್ನ ಮಾಡ್ಬೇಕಾಗ್ತದೆ. ಇದ್ರ ಮೇಲ್ಗಡೆ ಏನಾದ್ರೂ ಕ್ಯಾಂಡಲ್ ಕ್ಲೋಸ್ ಆದ್ರೆ ನಾವು ಬೈಯನ್ನ ಮಾಡಬೇಕಾಗ್ತದೆ. ಇಲ್ಲಿ ಏನಾದ್ರೂ ಕ್ಯಾಂಡಲ್ ಈ ತರ ಕ್ಯಾಂಡಲ್ ಕ್ಲೋಸ್ ಆದ್ರೆ ನಾವು ಅವಾಗ ಏನ್ ಮಾಡ್ಬೇಕಾಗ್ತದೆ, ಬೈ ಮಾಡ್ಬೇಕಾಗ್ತದೆ. ಬೈ ಟ್ರೇಡ್ ಅನ್ನು ತಗೊಂಡ್ರೆ ಒಂದು ಒಳ್ಳೆಯ ಅಮೌಂಟ್ ಅನ್ನ ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ಇದು ನಿಮ್ಮ ಫಸ್ಟ್ ಟಾರ್ಗೆಟ್. ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ಫಸ್ಟ್ ಟಾರ್ಗೆಟ್ ಇಲ್ಲ ಆಯ್ತು. ಆಮೇಲೆ ನೀವೇನಾದ್ರೂ ಮತ್ತೆ ನೆಕ್ಸ್ಟ್ ಈ ಬೈ ಅನ್ನ ಮಾಡಿದ್ರೆ ನಿಮ್ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಆಗಿರ್ತದ ಅಂದ್ರೆ ನಿಮ್ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿದೆ. ನೆಕ್ಸ್ಟ್ ಟಾರ್ಗೆಟ್ ನಿಮ್ದು ಇದು ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರ್ತದ. ಎಲ್ಲಿ ಅಂದ್ರೆ 2580 ಇದು ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರ್ತದ. ಇದೇನಿದೆ ಅಲ್ಲ ಇದ್ರ ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದಾಗ ಮತ್ತೊಂದು ನೀವು ಟ್ರೇಡ್ ಅನ್ನು ತಗೊಂಡ್ರೆ 2580ಕ್ಕೆ ನೀವು ಇಲ್ಲಿ ಮತ್ತೆ ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದ. ಈ ರೀತಿಯಾಗಿ ನಾಳೆ ಮಹೀಂದ್ರಾ ಅಂಡ್ ಮಹೀಂದ್ರಾ ವರ್ಕ್ ಅನ್ನ ಮಾಡೋದಿದೆ. ಅದಕ್ಕೆ ಯಾರಾದ್ರೂ ನೀವು ಏನು ಬಿಗಿನರ್ಸ್ ಏನಾದ್ರೂ ಸ್ಟಾಕ್ ಗಳನ್ನ ಹುಡ್ಕಾಡ್ತಾ ಇದ್ರಿ, ನಾಳೆ ಎಂಡ್ ಆಫ್ ದ ಡೇಪ್ಪ ನಾಳೆ ಏನಾದ್ರೂ ನಾವು ಸ್ವಲ್ಪ ಅಮೌಂಟ್ ಅನ್ನ ಅರ್ನ್ ಮಾಡ್ಬೇಕು ಮಾರ್ಕೆಟ್ ನಲ್ಲಿ ಅಂತ ಹೇಳಿ ಏನ್ ಸರ್ಚ್ ಅನ್ನು ಮಾಡ್ತಾ ಇದ್ರ ಇದೊಂದು ಒಳ್ಳೆ ಸ್ಟಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಈಗ ಆಲ್ರೆಡಿ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಆಗಿದೆ. ಅದಕ್ಕಾಗಿ ನೀವು ಇದು ಮಾರ್ಕೆಟ್ ನಾಳೆ ಏರ್ಲೇಬೇಕನ್ನೋದು ಒಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಅದೇ ರೀತಿಯಾಗಿ ನೀವು ಇದರಲ್ಲಿ ನಾಳೆ ಏನಾದ್ರೂ ಒಂದು ಟ್ರೇಡ್ ಅನ್ನ ತಗೊಂಡ್ರೆ ಒಂದು ಒಳ್ಳೆ ಇಲ್ಲಿ ಅಮೌಂಟ್ ಅನ್ನು ನೀವು ಇಲ್ಲಿ ಅರ್ನ್ ಅನ್ನ ಮಾಡಬಹುದು. ಈ ರೀತಿಯಾಗಿ ನಿಮ್ಮ ಫಸ್ಟ್ ಟಾರ್ಗೆಟ್ ಇದಾಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಟಾರ್ಗೆಟ್ 2580 ಇಲ್ಲಿ ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರ್ತದ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.